ವೃಷಭ ರಾಶಿಯವರು ಶುಕ್ರನನ್ನು ವಿಶೇಷವಾಗಿ ಆರಾಧನೆ ಮಾಡಬೇಕು. ಶುಕ್ರವಾರದ ದಿವಸ ಲಕ್ಷ್ಮೀನಾರಾಯಣರ ವಿವಾಹ ಮಂಗಳೋತ್ಸವವನ್ನು ಬಿಡದೆ ಆಚರಣೆ ಮಾಡಬೇಕು. ಸ್ತ್ರೀಯರಾಗಿದ್ದರೆ ಲಕ್ಷ್ಮೀ ಶೋಭಾನ ಪದವನ್ನು, ಪುರುಷರಾಗಿದ್ದರೂ ಕೂಡ ಲಕ್ಷ್ಮೀ ಶೋಭಾನ ಪದವನ್ನು ಅಥವಾ ಲಕ್ಷ್ಮೀ ಕಲ್ಯಾಣದ ಚಿಂತನೆಯನ್ನು, ರುಕ್ಮಿಣಿ ಕೃಷ್ಣದೇವರ ಕಲ್ಯಾಣವನ್ನು, ಸೀತಾರಾಮದೇವರ ಕಲ್ಯಾಣ ಚಿಂತನೆಯನ್ನು ಮಾಡಬೇಕು. ಅದರಲ್ಲೂ ಈಗ ವರ್ಷದ ಪ್ರಾರಂಭದಲ್ಲಿ ರಾಮೋತ್ಸವ ಪ್ರಾರಂಭವಾಗುತ್ತೆ. ಆದ್ದರಿಂದ ನಿತ್ಯವೂ ಕೂಡ ಸೀತಾರಾಮ ಕಲ್ಯಾಣ ಚಿಂತನೆ, ರುಕ್ಮಿಣಿ ಕಲ್ಯಾಣ ಚಿಂತನೆ ಮಾಡೋದರಿಂದ ತುಂಬ ಒಳ್ಳೆಯದಾಗುತ್ತೆ. ಇವರಿಗೆ ಶುಕ್ರ ಅಧಿಪತಿ ಹಾಗೂ ಶುಕ್ರನ ಅನುಗ್ರಹ ವಿಶೇಷವಾಗಿ ಬರುತ್ತೆ. ಈಗ ಶುಕ್ರ ಮೀನರಾಶಿಯ ಕಡೆ ಪ್ರವೇಶ ಮಾಡ್ತಾ ಇದ್ದಾನೆ, ಮೀನರಾಶಿಯಲ್ಲಿ ಪ್ರವೇಶ ಮಾಡ್ತಿದ್ದಾನೆ. ಶನಿ ಹಾಗೂ ಶುಕ್ರರ ಯೋಗವೇ ಒಂದು ಅದ್ಭುತ ರಾಜಯೋಗ. ಅದು ಏಕಾದಶ ಸ್ಥಾನದಲ್ಲಿ ಪಡೆದುಕೊಳ್ತಾ ಇದ್ದಾರೆ ಇವರು ವೃಷಭ ರಾಶಿಯವರು. ಏಕಾದಶದಲ್ಲಿ ಸ್ವಸ್ಥಾನ ಅಧಿಪತಿಯಾಗಿರುವಂತಹ ಶುಕ್ರ ಉಚ್ಚ ಸ್ಥಾನಕ್ಕೆ ಮೀನರಾಶಿಗೆ ಆಗಮಿಸ್ತಾ ಇದ್ದಾನೆ. ಅದು ಕೂಡ ಶನಿಯ ಸಹಯೋಗವನ್ನು ಹೊಂದಿದ್ದಾನೆ. ಆದ್ದರಿಂದ ವೃಷಭ ರಾಶಿಯವರಿಗೆ ಈಗ ತುಂಬ ಒಳ್ಳೆಯ ಪರ್ವಕಾಲ, ತುಂಬ ಒಳ್ಳೆಯದಾಗುತ್ತೆ. ಎಲ್ಲದರಲ್ಲೂ ಕೂಡ ಯಶಸ್ಸು ಪ್ರಾಪ್ತಿಯಾಗುತ್ತೆ. ದ್ವಿತೀಯ ಸ್ಥಾನದಲ್ಲಿ ಗುರು ಕೂಡ ಇದ್ದಾನೆ, ಏಕಾದಶ ಸ್ಥಾನದಲ್ಲಿ ಶುಕ್ರ ಇದ್ದಾನೆ. ಶನಿ ಎಲ್ಲ ರೀತಿಯಲ್ಲೂ ಕೂಡ ಸಹಕಾರಿಯಾಗಿ ನಿಂತಿದ್ದಾನೆ. ಹೀಗೆ ಗುರು, ಶುಕ್ರ, ಶನಿ ಇವರ ಪರಿರಕ್ಷಣೆಯಲ್ಲಿ ವೃಷಭ ರಾಶಿಯವರು ಜೂನ್ ತಿಂಗಳ ತನಕ ಭಾರಿ ಮೇಲೆ ಮಿಂಚುತ್ತಾರೆ ಹಾಗೂ ಭಾರಿ ಮೇಲೆ ಬರ್ತಾರೆ. ಇಂತಹ ವೃಷಭ ರಾಶಿಯವರು ಹೇಗಿದ್ದರೂ ಕೂಡ ಒಳ್ಳೆಯದಾಗುತ್ತೆ ಅಂತ ಸುಮ್ಮನೆ ಇರೋದಲ್ಲ, ಲಕ್ಷ್ಮೀನಾರಾಯಣ ದೇವರ ಚಿಂತನೆಯನ್ನು ವಿಶೇಷವಾಗಿ ಆಚರಣೆ ಮಾಡಬೇಕು. ಆಗ ಇವರು ಪಡೆದುಕೊಳ್ಳುವುದನ್ನು ಪಡೆದುಕೊಳ್ತಾರೆ. ಇಲ್ಲದೇ ಇದ್ದರೆ ಕೈಗೆ ಬಂದ ತುತ್ತು ಬಾಯಿಗೆ ಬಾರದೇ ಇರುವ ಸಾಧ್ಯತೆಗಳು ಭಾರಿ ಹೆಚ್ಚಿವೆ. ಆದ್ದರಿಂದ ಇವರು ವ್ಯವಹಾರಾದಿಗಳಲ್ಲಿ ತುಂಬ ಯಶಸ್ಸನ್ನು ಗಳಿಸುವಂತಹ ಪರ್ವಕಾಲ ವೃಷಭ ರಾಶಿಯವರದ್ದಾಗಿದೆ. ಮತ್ತು ಜೂನ್ 1ನೇ ತಾರೀಕು ಆದಮೇಲೆ ಇವರಿಗೆ ಗುರುಬಲ ಕಡಿಮೆ ಆಗುತ್ತೆ. ಆದ್ದರಿಂದ ಜೂನ್ ತಿಂಗಳು ಒಳಗಡೆ ಇವರು ತಾವು ಅಂದುಕೊಂಡಿದ್ದೆಲ್ಲವನ್ನೂ ಕೂಡ ಸುಲಭವಾಗಿ ಸಾಧಿಸಬಹುದು. ಯಾವುದೇ ವ್ಯವಹಾರಗಳನ್ನು ಕೂಡ ಧೈರ್ಯವಾಗಿ ಲಕ್ಷ್ಮೀನಾರಾಯಣ ದೇವರ ಅನುಗ್ರಹವನ್ನು ಪಡೆದು ಮುಂದುವರೆಯಬಹುದು. ಹಾಗೂ ಮಂತ್ರಾಲಯ ಪ್ರಭುಗಳ ಸೇವೆಯನ್ನು ಕೂಡ ಬಿಡದೆ ಇವರು ಆಚರಣೆ ಮಾಡಬೇಕು. ಇದರಿಂದಾಗಿ ಗುರು ಶುಕ್ರರ ಅನುಗ್ರಹ ಕೂಡ ಇವರಿಗೆ ತುಂಬ ಚೆನ್ನಾಗಿ ಉಂಟಾಗುತ್ತೆ. ಹೀಗೆ 12 ರಾಶಿಗಳಲ್ಲಿ ವೃಷಭ ರಾಶಿಯವರಿಗೆ ರಾಜವೈಭವ ಹಾಗೂ ರಾಜಮರ್ಯಾದೆ ಹಾಗೂ ಯಥೇಚ್ಛವಾದ ಸಂಪತ್ತಿನ ಸಂಪ್ರಾಪ್ತಿ ಇದೆಲ್ಲವೂ ಕೂಡ ಜೂನ್ ತಿಂಗಳ ಒಳಗಡೆ ಇವರಿಗೆ ಇರುವುದರಿಂದ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ, ಉದಾಸೀನ ಮಾಡದೆ ಜಾಗೃತರಾಗಿ ಲಕ್ಷ್ಮೀನಾರಾಯಣ ದೇವರ ಚಿಂತನೆಯಲ್ಲಿ ತೊಡಗಿಕೊಳ್ಳಿ. ಹಾಗೂ ನಿಮಗೆ ಬಂದಿರುವಂತಹ ಸಂಪತ್ತನ್ನು ಪುನಃ ದೇವರಿಗೆ ಸಮರ್ಪಣೆ ಮಾಡ್ತೀನಿ ಅನ್ನುವಂತಹ ಶುದ್ಧ ಭಾವವನ್ನು ಹೊಂದಿರಿ. ಜೀವನದ ಸಾರ್ಥಕ್ಯದ ಕಡೆ ದಾಪುಗಾಲನ್ನು ಹಾಕಿರಿ. ಪರಾಭವ ಸಂವತ್ಸರ ನಿಮ್ಮೆಲ್ಲ ಕಷ್ಟಗಳಿಗೆ ಪರಾಭವವನ್ನು ತಂದುಕೊಡುವುದಕ್ಕೋಸ್ಕರವೇ ಹೊರಟಿದೆ. ಪರಾಭವ ಅಂದರೆ ಸೋಲು ಅಂತ ಅರ್ಥ. ಯಾವುದಕ್ಕೆ ಸೋಲು? ನಿಮ್ಮ ಕಷ್ಟಗಳಿಗೆ ಸೋಲನ್ನು ತಂದುಕೊಡುವುದಕ್ಕೋಸ್ಕರವೇ ಹೊರಟಿದೆ. ಆದ್ದರಿಂದ ಪರಾಭವ ಸಂವತ್ಸರವನ್ನು ತುಂಬ ಉತ್ಸಾಹದಿಂದ, ಧೈರ್ಯದಿಂದ ಸುಸ್ವಾಗತ ಮಾಡಿ, ಪರಾಭವ ಸಂವತ್ಸರದ ಪ್ರಾರಂಭದ 48 ದಿವಸಗಳಲ್ಲಿ ನೀವೇನಾದರೂ ಶ್ರೀಕರ ನಾರಾಯಣ ದೇವರ ಸೇವೆಯನ್ನು ಸಲ್ಲಿಸಿದರೆ ನಿಮಗೆ ಉಂಟಾಗುವಂತಹ ಲಾಭ ಬೇರೆ ಯಾರಿಗೂ ಕೂಡ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅದ್ಭುತವಾದ ಫಲ ನಿಮ್ಮ ಜಾತಕದಲ್ಲಿ ಈಗ ಗೋಚಾರದಲ್ಲಿ ಗೋಚರವಾಗ್ತಾ ಇದೆ. ಆದ್ದರಿಂದ ಹಿಂದೆ ಮುಂದೆ ಯೋಚನೆ ಮಾಡದೆ ನೀವು ಈ ಒಂದು ಅಲ್ಪ ಕಾಣಿಕೆಯನ್ನು ಶ್ರೀಕರ ನಾರಾಯಣ ದೇವರಿಗೆ ಸಮರ್ಪಿಸಿ 48 ದಿವಸಗಳ ಕಾಲದ ಕನಕಾಭಿಷೇಕ ಸೇವೆಯಲ್ಲಿ ನೀವು ಸೇರಿಕೊಳ್ಳಿ. ನಿಮ್ಮ ಹೆಸರಿನಲ್ಲಿ ನಿತ್ಯವೂ ಲಕ್ಷ್ಮೀನಾರಾಯಣ ದೇವರಿಗೆ ಅರ್ಚನೆ, ಕನಕಾಭಿಷೇಕ ಸೇವೆ ಎಲ್ಲವೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲೇ ನಡೆಯುತ್ತೆ. ಇಂಥ ಒಳ್ಳೆಯ ಅವಕಾಶವನ್ನು ಕಳೆದುಕೊಳ್ಳಬೇಡಿ. ಉತ್ತಮ ರೀತಿಯಲ್ಲಿ ದೇವರ ಸೇವೆಯನ್ನು ಮಾಡಿ ಉತ್ತಮ ಲಾಭವನ್ನು ಗಳಿಸಿ ಅದೃಷ್ಟಶಾಲಿಗಳಾಗಿರಿ. ಶುಭಮಸ್ತು. ಯಸ್ಸರ್ವಗುಣಸಂಪೂರ್ಣಃ ಸರ್ವದೋಷವಿವರ್ಜಿತಃ ಪ್ರೀಯತಾಂ ಪ್ರೀತೆ ಬಾಲಂ ವಿಷ್ಣುರ್ಮೇ ಪರಮಸ್ವರ್ಹತು. ಶ್ರೀಕೃಷ್ಣಾರ್ಪಣಮಸ್ತು.